ವಿಶೇಷತೆ ಏನು? ದೇವಿಯ ಆಶೀರ್ವಾದ ಪಡೆಯಲು ಮನೆಯಲ್ಲಿ ಅವರ ಬಂದಿದ್ದೀವಿ. ಅವರ ವಿಚಾರ ಮಾತಾಡೋಣ. ಸರ್, ಇದು ನಮ್ಮದು ಶಕ್ತಿ ದೇವತೆ, ಗ್ರಾಮ ದೇವತೆ. ಇದು ಹತ್ತೂರು ಕಾಯುವ ಊರಿನ ಗ್ರಾಮ ದೇವತೆ. ಇದು ಪವರ್ಫುಲ್ ಅಂದರೆ ಶಕ್ತಿ ದೇವತೆ ಅಂದರೆ ನಾವುಗಳು ಎಲ್ಲರೂ, ನೀವೇ ಆಗ್ಬೋದು ನಾವೇ ಆಗ್ಬೋದು, ಏನು ಬಂದಿಲ್ಲಿ ಅಮ್ಮನ ಹತ್ರ ಸಂಕಲ್ಪ ಮಾಡುವ ಮುಖಾಂತರ ನೀವೇನು ಕೋರ್ಕೋತೀರಿ ಆ ಶಕ್ತಿನ ಅಮ್ಮ ಕೊಡ್ತಾಳೆ. ಒಂದು ಉದಾಹರಣೆಗೆ ಪಕ್ಕದ ಊರಿನಲ್ಲಿ ಕವಣಾಪುರ ಅಂತ ಇದೆ ಗ್ರಾಮ. ಹಿಂದೆ ನಾವು ನೀವು ಎಲ್ಲ ಹಿಂದಿನ ಕಾಲದಲ್ಲಿ ಒಂದು ಪ್ಲೇಟು ಕಾಲರ ಅಂತ ಬರೋದು. ಆವಾಗ ಒಂದು ಮೆಡಿಕಲ್ ಇರಲಿಲ್ಲ, ಅವಾಗ ಜಾಸ್ತಿ ಮೆಡಿಕಲ್ ಇರಲಿಲ್ಲ, ಡಾಕ್ಟ್ರುಗಳು ಇರಲಿಲ್ಲ. ಆವಾಗ ದೇವಿನ ಮೊರೆ ಹೋದ್ರು, ಆ ಊರಿನವ್ರು ಬಂದು. ಆಗ ನಮ್ಮ ಗ್ರಾಮ ದೇವತೆ ಏನಂತ ಹೇಳಿದ್ರು, ಆಶ್ವಾಸನೆ ಕೊಟ್ಟರು ಅಂದರೆ, ನೋಡಿ ನಮ್ಮೂರಿನಲ್ಲಿ ಹಿಂದೆ ಜಾಸ್ತಿ ರಾಶಿ ಎಡಗಳೆಲ್ಲ ದಿನ ಬೀಳ್ತಾ ಇದೆ. ಅಮ್ಮ ಈಗೇನಾದ್ರು ಒಂದು ನೀನು ಕಾಪಾಡ್ಕೋಬೇಕು, ನಿನ್ನ ಬಗ್ಗೆ ನಾವು ಕೇಳಿದ್ದೀವಿ, ನಾವು ಪಕ್ಕೂರಿಂದ ಬಂದಿದ್ದೀವಿ ಅಂತ ಹೇಳಿದಾಗ, ನೋಡಪ್ಪ ನೀವೇನು ಸಂಕಲ್ಪ ಮಾಡಿಕೊಂಡು ನನ್ನ ಗ್ರಾಮ ದೇವತೆಯಾಗಿ ಪೂಜಿಸ್ತೀರಿ, ವರ್ಷಕ್ಕೆ ಟೆಂಬಿಟ್ಟು ಹಾಕಿ ಜೋಡಿ ಮರಿಗಳು ತಂದು ನೀವು ಕಾಣಿಕೆಯಂತೆ ಒಪ್ಪಿಸಿದ್ರೆ ನಿಮ್ಮ ಕೋರಿಕೆನ ನೆರವೇರಿಸ್ತೀನಿ ಅಂತ ಅಮ್ಮ ಆಗ ಆಶ್ವಾಸನೆ ಕೊಟ್ಟರು. ಅದೇ ರೀತಿ ಉದಾಹರಣೆಯಲ್ಲಿ ಈ ಸುತ್ತ ಹತ್ತಳ್ಳಿ ಗ್ರಾಮಸ್ಥರು ಅಮ್ಮನ ಬಗ್ಗೆ ಕಾಳಜಿ ವಹಿಸಿ ಆ ಅಮ್ಮನಿಗೆ ಕೃತಾರ್ಥ ಆಗ್ತಾರೆ. ಇವಾಗ ನಮ್ಮ ಈಗ ಒಂದು ಹೊಸ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕಾಲಭೈರವೇಶ್ವರ ಅಂತ. ಈಗ ನಮ್ಮ ಊರಿನ ಮಗನಾಗಿ ನಮ್ಮ ಗ್ರಾಮದಿಂದ ಸಿಟಿಗೆ ಹೋಗಿ ಅಲ್ಲಿ ಒಳ್ಳೆ ಕೀರ್ತಿ ಗಳಿಸಿ ಡಾಕ್ಟರೇಟ್ ತಗೊಂಡು ಏನು ಒಳ್ಳೆ ಜನಕ್ಕೆ, ನಾನಾ ಜನಕ್ಕೆ ಜನ ಸೇವಕರಾಗಿ ಅದನ್ನು ಕೂಡ ಸಹ ಮಾಡ್ತಾ, ಅದ್ರ ಜೊತೆಗೆ ಏನು ನಮ್ಮ ಊರಿನ ಒಬ್ಬ ಪ್ರಜೆ ಮುಂದೆ ಬಂದು ಒಂದು ಸಿನಿಮಾ ರಂಗದಲ್ಲಿ ನಾನು ಸ್ವಲ್ಪ ಬೆಳಗಬೇಕು, ನಮ್ಮ ಕಾರ್ಯ ಯಶಸ್ವಿ ಆಗಬೇಕು ಅಂತ ಅವರ ಮನೋಭಾವ ಏನಿದೆ ಅಂದರೆ ನಮ್ಮ ಪದ್ಧತಿಯಂತೆ ನಾನು ಗ್ರಾಮ ದೇವತೆನ ಫಸ್ಟ್ ಪೂಜೆ ಮಾಡಿ ಇಲ್ಲಿಂದ ನಾನು ಯಶಸ್ಸಿನ ಅತ್ತ ಕಾಲಿಡಬೇಕು ಅಂತ ಬಂದಿದ್ದಾರೆ. ಅವರಿಗೆ ನಮ್ಮ ಅಮ್ಮ ಆರೋಗ್ಯ, ಆಯುಸ್ಸು, ಐಶ್ವರ್ಯ, ಧನ, ತನು, ಮನ, ಧನ ಎಲ್ಲ ಕೊಟ್ಟು ಕಾಪಾಡಿ ಈ ಕಂಬೈನ್ಸ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿ, ಕೀರ್ತಿಯಾಗಲಿ, ಯಶಸ್ಸಾಗಲಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇವನಲ್ಲಿ ಅಂಕನಲ್ಲಿ ಅಂತೇಳಿ ಯಾರು ಪ್ರಸಿದ್ಧಿ ಆಗಿರಲಿಲ್ಲ. ನಮ್ಮ ರಾಮಕೃಷ್ಣ ಡಾಕ್ಟರ್ ರಾಮಕೃಷ್ಣ ಫಿಲಿಮ್ ಅಲ್ಲೂ ಇದ್ದಾರೆ. ನಿಮ್ಮ ಹಳ್ಳಿಗೆ ಇವತ್ತು ಫಿಲಿಮ್ ಆಕ್ಟರ್ಸ್ಗಳು, ಫಿಲಿಮ್ ಹೀರೋಯಿನ್ಗಳು ಎಲ್ಲ ಬಂದಿದ್ದಾರೆ. ಇದ್ರ ಬಗ್ಗೆ ಏನೇನು ತಿಳಿತಾವು ಸರ್? ಇವರು ಶ್ರಮ ಹಂಗಿದೆ ಸರ್, ಊರಿನ ಬಗ್ಗೆ ಕಾಳಜಿ ವಹಿಸ್ತಾರೆ. ಆಮೇಲೆ ಊರಿನ ಗ್ರಾಮಸ್ಥರನ್ನೆಲ್ಲ ಅಣ್ಣ ತಮ್ಮಂದಿರಂತೆ ಭಾವಿಸ್ತಾರೆ. ಇವರಲ್ಲಿ ಭೇದ ಭಾವ ಇಲ್ಲ, ಒಳ್ಳೆ ಮನಸ್ಸಿದೆ ಸರ್. ಅದ್ರ ಬಗ್ಗೆ ನಾವು ಎರಡು ಮಾತಿಲ್ಲ ಸರ್. ಈಗಾಗಲೇ ಓದ್ತಿದ್ದಂತೆ ಒಂದು 100 ರೂಪಾಯಿ ಮಾಡಿದ್ವಿ, ಇದಕ್ಕೆ ಲಕ್ಷಾಂತರ ರೂಪಾಯಿ, ಅವ್ರ 20 ಕೊಡ್ತಾ ಮಾಹಿತಿ ಇದೆ. ಇದ್ರ ಬಗ್ಗೆ ಹೇಗಾಯ್ತು ಸರ್? ಅವರು ರಾತ್ರಿ ಆಗಲು ಒಂದೇ ಕಾಣ್ದೆ ಇಲ್ಲೂ ಒಂದು ನಮ್ಮ ಅಮ್ಮನ ಗುಡಿ ಹತ್ರ ಒಂದು ಸ್ಟೇಜ್ ಹಾಕಿದ್ರು. ಬಸವೇಶ್ವರ ಅಂತ ಗ್ರಾಮ ದೇವರು, ಅಲ್ಲಿ ಕೊಂಡ ಮತ್ತೆ ಬಂಡಿ ಎಲ್ಲ ಅಲ್ಲಿ ನಡೀತು. ಅಲ್ಲೂ ಒಂದು ಹಾಕಿ ಮತ್ತು ಅಲ್ಲಿ ಒಳ್ಳೊಳ್ಳೆ ಸರ್ ಒಳ್ಳೆ ಕಲಾವಿದನ್ನೆಲ್ಲ ಕರೆಸಿ, ಅವ್ರ ಹೆಸರು ಹೇಳಿ ಸರ್? ಅಭಿ ಸರ್, ಮನೋಹರ್, ವಿ ಮನೋಹರ್, ಒಳ್ಳೆ ದೊಡ್ಡ ಸಿನಿಮಾ ಸುಧೀರು, ಈ ತರ ದೊಡ್ಡ ಸಿನಿಮಾ ರಂಗದವ್ರನ್ನ ಕರ್ಕೊಬರೋಕ್ಕೆ ಸುಲಭ ಅಲ್ಲ. ಅದಕ್ಕೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ. ಎರಡು ಮಾತಿಲ್ಲ, ಮಾಡ್ತಾರೆ ಸರ್. ಕೊನೆಯದಾಗಿ ರಾಮಕೃಷ್ಣವ್ರನ್ನ ಇಲ್ಲಿ MLA ಮಾಡಬೇಕು ಅಂತ ಹೇಳಿ ಎಲ್ಲ ನೀವು ಪಣ ಹಾಕಿದ್ದೀರಾ ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ. ಏನಂತೀವಿ? ಅದ್ರ ಬಗ್ಗೆ ಏನಿಲ್ಲ, ಆದ್ರೂ ಮಾಡ್ಬೇಕು, ಅವ್ರನ್ನ ಒಳ್ಳೆ ಚೆನ್ನಾಗಿರ್ತಾರೆ. ಈ ಚಿತ್ರದ ಬಗ್ಗೆ, ನಿಮ್ಮ ತಂಡದ ಬಗ್ಗೆ ಅದು ದೇವರ ಪಾಠ. ನಮಸ್ಕಾರ. ಡಾಕ್ಟರ್ ಕರುಣ, ನವದೆಹಲಿ ಚೇರ್ಮನ್. ಇವತ್ತು ಮಾಸ್ ಮೀಡಿಯಾ ಮತ್ತು ಚಿತ್ರ ಮಾಧ್ಯಮ, ನಮ್ಮ ರೌದ್ರ ಕಾಲಭೈರವ ಚಿತ್ರ ಮಾಧ್ಯಮದೊಂದಿಗೆ ನಮ್ಮೂರಿಗೆ ನೀವು ಮೂರನೇ ಬಾರಿ ಬಂದಿದ್ದೀರಾ. ನಿಮಗೆ ಮೊದಲು ಆಧಾರದ ಆತ್ಮೀಯ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಏನಪ್ಪ ಅಂತ ಅಂದರೆ, ಇತಿಹಾಸ ಭರಿತವಾದ ಒಂದು ರೌದ್ರ ಕಾಲಭೈರವ 5 ಭಾಷೆಗಳಲ್ಲಿ ಪಾನ್ ಇಂಡಿಯಾ ಮೂವಿ 2.5 ಕೋಟಿ ಬಡ್ಜೆಟ್ನಲ್ಲಿ ನಾವು, ನಮ್ಮ ಸ್ನೇಹಿತರು, ನಮ್ಮ ಕಲಾವಿದರ ತಂಡ ಎಲ್ಲರೂ ಹಂಚಿಕೊಂಡು ಶ್ರಮಪಟ್ಟು ಒಂದು 60 ದಿನಗಳ ಕಾಲ ದುಡಿದು ಈ ಚಿತ್ರವನ್ನು ಸಮಾಜಕ್ಕೆ, ಇದು ಒಂದು ಕಾದಂಬರಿ ಆಧಾರಿತ ಚಿತ್ರ. ಇದು ಅಂದಿನ ಕಾಲದಲ್ಲಿ ಪ್ರೈಮ್ ಮಿನಿಸ್ಟರ್ ನರಸಿಂಹರಾವ್ ಮತ್ತು ಅಬ್ದುಲ್ ಕಲಾಂ ಇದ್ದಾಗ ಇದ್ದಂಥ ಒಂದು ಇತಿಹಾಸ ಭರಿತವಾದ ಒಂದು ಗ್ರಂಥವನ್ನು ತಗೊಂಡು ಅದನ್ನು ಈ ಸಮಾಜಕ್ಕೆ, ಇಂಡಿಯಾಗೆ ಎಲ್ಲದಕ್ಕೂ ಕೊಡಬೇಕು ಅಂತ ಹೇಳಿ ನಾವು ಇದೊಂದು ಅದ್ಭುತವಾದ ನಮ್ಮ ಡೈರೆಕ್ಟ್ರು, ನಮ್ಮ ತಮಿಳುನಾಡು ಮುಖ್ಯಮಂತ್ರಿ ಇದಾರಲ್ಲ,
ಅವರ ಡೈರೆಕ್ಟರ್ ಅವರು ವಿಜಯರ ಡೈರೆಕ್ಟರ್ ಬಹಳ ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಅವರು ಸುಮಾರು ಮೂವಿಗಳು ಮಾಡಿದರೆ ಎಲ್ಲ ಮೂವಿ ಹಿಟ್ ಆಗಿದೆ. ಅದೇ ರೀತಿ ನಮ್ಮ ಸುದೀಪ್ ಆಂಧ್ರದಲ್ಲಿ 15 ಮೂವಿ. ನಮ್ಮೂರ್ಗಂತೂ ಇವ್ರು ಒಂಥರ ಇದೇ ಆಗ್ಬಿಟ್ಟಿದ್ದಾರೆ, ನಮ್ಮೂರ್ ಮಗ ಆಗ್ಬಿಟ್ಟಿದ್ದಾರೆ. ಈಗ ನಮ್ಮೂರಿಗೆ ಎಲ್ಲರೂ ಗೊತ್ತಾಗ್ಬಿಟ್ಟೈತೆ ಇವ್ರಿಗೆ. ಹಂಗಾಗಿ ನಮ್ಗೆ ಏನೇ ಆದ್ರೂ ನಮ್ಮೂರೇ ನಮಗೆ ಮುಖ್ಯ, ನಮ್ಮೂರೇ ದೊಡ್ಡದು, ನಮ್ಮೂರ ಜನನೇ ನಮ್ಮೂರು. ಎಲ್ಲೇ ಹೋದ್ರು ನಾನು ಹಂಪ್ತೀರ ಅಂತ ನಮ್ಮ ಮೊದಲ ಅಂಕನಹಳ್ಳಿ ಅಂತ ಬಿಟ್ಟು ಎಲ್ಲೂ ನಾನು ಹೋದಿಲ್ಲ. ಅಂಕನಹಳ್ಳಿ ಮೇಲೆ ನಾನು ಎಷ್ಟು ಪ್ರಾಣ ಇಟ್ಕೊಂಡಿದ್ದೀನಿ ಅಂದರೆ ಭಗವಂತಿಗೆ, ಅಮ್ಮನಿಗೆ, ಮನೆ ಮಾದೇಶ್ವರ ಸ್ವಾಮಿಗೆ, ಬಸವೇಶ್ವರ, ಊರಿನ ದೇವತೆಗಳು ಗೊತ್ತಾಗುತ್ತೆ ನನ್ನ ಅಭಿಮಾನ ಏನಂತ. ಹಾಗಾಗಿ ನಮ್ಮೂರು ಇವತ್ತು ಇಡೀ ಇಂಡಿಯಾಗೆ ನಮ್ಮೂರು ದೇವತೆಗಳನ್ನು ತೋರಿಸ್ಕೊಡ್ಬೇಕು, ಅದ್ರ ಜೊತೆಲಿ ಸಿನಿಮಾ ಮಾಡಬೇಕು ಅಂತೇಳಿ ಇವತ್ತು ನಮ್ಮೂರು ಬಂದಿದ್ದೀನಿ. ನಮ್ಮೂರು ಜನ ಸಹಕಾರ ಕೊಡ್ತಾರೆ ನಿಮಗೆ ಅಂತ ಹೇಳ್ತಾರೆ. ಯಾವ ಮಟ್ಟಕ್ಕೆ ಗೊತ್ತಿಲ್ಲ. ನಾವು ಚಿತ್ರ ಹೆಂಗೆ ಅಂದರೆ ನಾವು ಈಗ ಕಾಂತಾರ ಅಂತ ಒಂದು ಸಿನಿಮಾ ಬಂತು, ಅದೇ ಮಾದರಿ ನಾವು ಮಲೆನಾಡು, ಮಡಿಕೇರಿ, ಸಕಲೇಶ್ಪುರ ಮತ್ತು ಎಲ್ಲ ಆಗಿ ಒಂದು ಸಮಾಜಕ್ಕೆ ಮೆಸೇಜ್, ಒಳ್ಳೆ ಮೆಸೇಜ್ ಕಾಂತಾರ ಥರ ಆ ರೀತಿ ಬರುತ್ತೆ. ಅದ್ಭುತವಾಗಿ ಚಿತ್ರ ಮೂಡಿ ಬರ್ತದೆ. ನಾವು ಚಿತ್ರ ನೋಡಿ ಅಂತ ಯಾರಿಗೂ ಹೇಳಂಗಿಲ್ಲ, ಅವರೇ ಬಂದು ಚಿತ್ರ ನೋಡ್ತಾರೆ. ಆ ಮಟ್ಟಕ್ಕೆ ಈ ಚಿತ್ರ ಬರುತ್ತೆ ಅಂತ ಹೇಳ್ತೀನಿ. ಸರ್ ಮಾತಾಡೋಣ.